ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ನಾವು ಹಾಕಿ ಆಟದ ಬಗ್ಗೆ ನೋಡೋಣ. ಈ ಹಾಕಿ ಆಟದ ಪರಿಚಯ ನೋಡೋಣ. ಹಾಕಿ ಆಟದಲ್ಲಿ ಮೊದಲನೇದಾಗಿ ಏನಿರುತ್ತೆ ಅಂದರೆ, ಹಾಕಿ ಆಟ ಒಂದು ಟೀಮ್ ವರ್ಕ್ ಇದು. ಹಾಕಿ ಆಟ ಏನಿದು ಒಂದು ಟೀಮ್ ವರ್ಕ್ ಅಂದರೆ ಗುಂಪು ಆಟ. ಪ್ರತಿ ತಂಡದಲ್ಲಿ ಎಷ್ಟಿರ್ತಾರೆ? 11 ಆಟಗಾರರು ಇರ್ತಾರೆ. 10 ಮಂದಿ ಫೀಲ್ಡ್ ಆಟಗಾರರು, ಒಬ್ಬರು ಗೋಲ್ ಕೀಪರ್. 10 ಮಂದಿ ಆಟಗಾರ ಇದ್ರೆ ಒಬ್ಬರು ಗೋಲ್ ಕೀಪರ್ ಇರ್ತಾರೆ. ಟೋಟಲ್ 11 ಮಂದಿ. ಟೋಟಲ್ ಆಗಿ ತಂಡದಲ್ಲಿರ್ತಕ್ಕಂಥ ಆಟಗಾರ ಸಂಖ್ಯೆ ಕೇಳಿದ್ರೆ 11. 5 ಮಂದಿ ಬದಲಿ ಆಟಗಾರರು ಇರ್ತಾರೆ. ಟೋಟಲ್ 16 ಜನ. 16 ಜನ ಆಟಗಾರರು ಇರ್ತಾರೆ. ನೆಕ್ಸ್ಟ್ ಇದಾದ್ಮ್ಯಾಗ ಹಾಕಿ ಆಟದ ಸಮಯ ಎಷ್ಟು? ಹಾಕಿ ಆಟದ ಸಮಯ ಎಷ್ಟು ಅಂತ ಕೇಳಿದ್ರೆ ಪಂದ್ಯಾವಧಿ ಕರಿತೀವಿ ನಾವು. ಅಂದರೆ 15 ನಿಮಿಷ 4 ಕ್ವಾರ್ಟರ್ಗಳು ಇರ್ತದೆ. ಟೋಟಲ್ 60 ನಿಮಿಷ ಇರ್ತದೆ. 60 ನಿಮಿಷ ಟೋಟಲ್ ಇರ್ತದೆ. ಅದರಲ್ಲಿ ಎಷ್ಟಂದರೆ 4 ಕ್ವಾರ್ಟರ್ ಇರ್ತದೆ. 4 ಕ್ವಾರ್ಟರ್ ಅಂದರೆ 4 ಒಂದರಲ್ಲಿ 4 15. 15 ನಿಮಿಷನೂ 4 ಕ್ವಾರ್ಟರ್ಗಳು ಇರ್ತವೆ. ಇದು ಹಾಕಿ ಆಟದ ಸಮಯ. ಇನ್ನು ಗೋಲ್ ಅಂದರೆ ಡಿ ಏರಿಯಾ ಇರ್ತಲ್ಲ, ಆ ಡಿ ಏರಿಯಾದ ಒಳಗಿನಿಂದ ಗೋಲ್ ಮಾಡಿದಾಗ ಮಾತ್ರ ಏನಾಗ್ತದು ಮಾನ್ಯವಾಗಿರ್ತದೆ. ಇನ್ನು ಮೈದಾನದ ಅಳತೆ ನೋಡೋಣ. ಮೈದಾನದ ಅಳತೆ ಅಂದರೆ ಹಾಕಿ ಟೀಮಿನ ಮೆಜರ್ಮೆಂಟ್ ಯಾವ ರೀತಿ ಇರ್ತದೆ ಅಂದರೆ, ಉದ್ದ ಎಷ್ಟಿರ್ತಂದರೆ 91.40 ಮೀಟರ್, ಅಗಲ 55 ಮೀಟರ್. ಇನ್ನು ಪೆನಾಲ್ಟಿ ಸ್ಪಾಟ್ ಅಂದರೆ 6.40 ಮೀಟರ್ ಇರ್ತದೆ. ಆಮೇಲೆ ಗೋಲ್ ಪೋಸ್ಟ್ ಎಷ್ಟಿರ್ತಂದ್ರೆ ಗೋಲ್ ಪೋಸ್ಟ್ 3.66 ಮೀಟರ್ ಇರ್ತದೆ. ಇನ್ನು ಗೋಲ್ ಪೋಸ್ಟ್ನ ಎತ್ತರ ಎಷ್ಟಂದರೆ 2.14. ಅಂದರೆ ಈ ರೀತಿ ಗೋಲ್ ಪೋಸ್ಟ್ ಇದ್ರೆ ಇದ್ರ ಅಗಲ ಎಷ್ಟಿರ್ತದೆ? 3.66 ಮೀಟರ್ ಇರ್ತದೆ. ಎತ್ತರ ಇದಕ್ಕೆ 2.14 ಮೀಟರ್ ಇದು ಎತ್ತರ. ಇನ್ನು ಈ ಹಾಕಿ ಟೀಮ್ನಲ್ಲಿ ಬರ್ತಕ್ಕಂಥ ಪ್ರಮುಖ ನಿಯಮಗಳನ್ನು ನೋಡೋಣ ನಾವು. ಯಾವ ರೀತಿ ಪ್ರಮುಖ ನಿಯಮಗಳಂದರೆ, ಸ್ಟಿಕ್ ಫ್ಲಾಟ್ ಸೈಡ್ ಮೂಲಕ ಮಾತ್ರ ಚೆಂಡನ್ನು ಆಡಬೇಕು. ದೇಹದಿಂದ ಯಾವುದೇ ರೀತಿಯಾಗಿ ತಡೆಯೋದು ಮಾಡಿದರೆ ಅದು ಏನಾಗ್ತದೆ? ಫೌಲ್ ಆಗ್ತದೆ. ಗೋಲ್ ಕೀಪರ್ನ ಬಿಟ್ಟು ಯಾರಾದರೂ ಬಾಡಿ ಟಚ್ ಆಯ್ತು ಅಂದ್ರೆ ಗೋಲ್ ಕೀಪರ್ನ ಬಿಟ್ಟು ಅದೇನಾಗ್ತದೆ? ಫೌಲ್ ಆಗ್ತದೆ. ಪೆನಾಲ್ಟಿ ಸ್ಟ್ರೋಕ್ ಪ್ರಮುಖ ಶಿಕ್ಷೆಗಳನ್ನು ನೀಡ್ತಾರೆ. ಇದನ್ನ ಯಾವ ರೀತಿ ಪೆನಾಲ್ಟಿ ಸ್ಟ್ರೋಕ್ ಯಾವ ರೀತಿ ತಗೋಬೇಕು, ಪೆನಾಲ್ಟಿ ಕಾರ್ನರಲ್ಲಿ ಯಾವ ರೀತಿ ಇರ್ತದೆ ಅಂತಕ್ಕಂಥ ಇನ್ನೊಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾನು ಹೇಳ್ತೀನಿ. ಈಗ ಹೈಲೈಟ್ಸ್ ನೋಡ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟ್ ಎಕ್ಸಾಮ್ಗೆ. ಇನ್ನು ಆಟಗಾರರ ಸಂಖ್ಯೆ ಎಷ್ಟು ಅಂತ ನಾನು ಹೇಳಿದ್ದೆ. ಟೋಟಲ್ ಆಟಗಾರರ ಸಂಖ್ಯೆ ಎಷ್ಟಂದ್ರೆ ಟೋಟಲ್ ಆಟಗಾರರ ಸಂಖ್ಯೆ 16 ಅಂತ ಹೇಳಿದೆ ನಾನು. 16 ಆಟಗಾರರು, 11 ಪ್ರತಿ ತಂಡದ ಆಟಗಾರರು, ಒಬ್ಬರು ಗೋಲ್ ಕೀಪರ್ ಸೇರಿದಂತೆ ಮೈದಾನದಲ್ಲಿ ಆಡ್ತಕ್ಕಂಥ ಆಟಗಾರರು 11 ಆದರೆ ಟೋಟಲ್ 16 ಜನ ಇರ್ತಾರೆ. ಇನ್ನು ಆಟದ ಸಮಯನೂ ಆಗಲೇ ಹೇಳಿದ್ದೆ ನಾನು 60 ನಿಮಿಷ ಅಂತೇಳಿ. ಇದು ಅಳತೆ ಇದೆ ನೋಡ್ಕೊಂಬಿಡಿ. ನೆಕ್ಸ್ಟ್ ಬಾಲ್, ಇದು ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ಗೆ. ಬಾಲ್ ಮತ್ತು ಸ್ಟಿಕ್ ತೂಕ ಎಷ್ಟಿರ್ತದೆ? ಹಾಕಿ ಟೀಮ್ ಅಂತಕ್ಕಂಥ ಚೆಂಡಿನ ತೂಕ 156ರಿಂದ 163 ಗ್ರಾಮ್ ಇರ್ತದೆ. 156ರಿಂದ 163 ಗ್ರಾಮ್ ಇರುತ್ತದೆ. ಹಾಕಿ ಸ್ಟಿಕ್ನ ತೂಕ ಎಷ್ಟಿರ್ತದೆ ಅಂದರೆ 737 ಗ್ರಾಮ್ ಮೀರಬಾರದು. ಅಂದರೆ 737 ಗ್ರಾಮ್ಗಿಂತ ಕಡಿಮೆ ಇರಬೇಕು. ಇದು ಬಾಲ್ ಮತ್ತು ಸ್ಟಿಕ್ನ ತೂಕ. ಮತ್ತೇನು ಹಾಕಿ ಟೀಮಿನಂತಕ್ಕಂಥ ಯಾರು ನಿಯಂತ್ರಣ ಮಾಡ್ತಾರಂದ್ರೆ FIH ಅಂತ ಕರಿತೀವಿ ನಾವು. ಅಂದರೆ ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ ಮತ್ತು ಭಾರತದಲ್ಲಿ ಹಾಕಿ ಇಂಡಿಯಾ ಅಂತಕ್ಕಂಥದ್ದು ನಿಯಂತ್ರಣ ಮಾಡ್ತದೆ.
ಈ ಎಫ್ಐಎಚ್‌ನ ಪ್ರಧಾನ ಕಚೇರಿ ಎಲ್ಲಿದೆ ಅಂದ್ರೆ ಸ್ವಿಟ್ಜರ್ಲ್ಯಾಂಡಿನ ಲುಯೆನ್ಸ್‌ನಲ್ಲಿದೆ. ಸ್ವಿಟ್ಜರ್ಲ್ಯಾಂಡಿನ ಲುಯೆನ್ಸ್‌ನಲ್ಲಿದೆ. ಇನ್ನು ಈ ಹಾಕಿ ಟೀಮ್‌ನಲ್ಲಿ ಬರ್ತಕ್ಕಂಥ ಕಾರ್ಡ್‌ಗಳು ಬರ್ತಾವ. ಕಾರ್ಡ್‌ಗಳಂದ್ರೆ ಇದರಲ್ಲಿ ಯಾರಾದರೂ ತಪ್ಪುಗಳು ಮಾಡಿದ್ರೆ ಅವರಿಗೆ ಕಾರ್ಡ್‌ಗಳನ್ನ ಕೊಡ್ತಾರೆ. ಪೆನಾಲ್ಟಿ ಕಾರ್ಡ್‌ಗಳು ಅಂತ ಕರಿತೀವಿ ಇವಕ್ಕೆ. ಅದರ ಮೊದಲನೇದು ಹಸಿರು ಕಾರ್ಡ್. ಗ್ರೀನ್ ಕಾರ್ಡ್ ಅಂದ್ರೆ ತಾತ್ಕಾಲಿಕವಾಗಿ ಅಮಾನತು ಮಾಡ್ತಾರೆ. 2 ನಿಮಿಷ ಹೊರಗಡೆ ಇರಬೇಕು ಟೀಮಿಂದ. ಏನಾದರೂ ಇವರು ಮಿಸ್‌ಬಿಹೇವಿಯರ್ ಮಾಡಿದ್ರ, ಏನಾದರೂ ಫೌಲ್‌ಗಳು ಮಾಡಿದ್ರ, ಇವ್ರಿಗೆ ಕಾರ್ಡ್‌ಗಳನ್ನ ಕೊಡ್ತಾರೆ ಯಾರು ರೆಫ್ರಿ. ಆ ಕಾರ್ಡ್‌ಗಳು ಕೊಟ್ಟಾಗ 2 ನಿಮಿಷ ಇವರು ಹೊರಗಡೆ ಇರ್ಬೇಕು. ಇದು ಯಾವುದು ಗ್ರೀನ್ ಕಾರ್ಡ್ ಇದ್ದಾಗ. ಇನ್ನು ಯೆಲ್ಲೋ ಕಾರ್ಡ್ ತೋರಿಸಿದ್ರು ಅಂದ್ರೆ 5 ರಿಂದ 10 ನಿಮಿಷ ಕಾಲಗಳ ಆಟದಿಂದ ಹೊರಗಿರ್ತಾರೆ. ಇದು ಯೆಲ್ಲೋ ಕಾರ್ಡ್ ಕೊಟ್ಟಾಗ. ಇನ್ನು ರೆಡ್ ಕಾರ್ಡ್ ಅಂದ್ರೆ ಸಂಪೂರ್ಣ ಅವಧಿಯವರೆಗೆ ಆಟ ಮುಗಿಯುವವರೆಗೂ ಇವರು ಹೊರಗಡೆ ಇರ್ತಾರೆ. ರೆಡ್ ಕಾರ್ಡ್ ಕೊಟ್ಟಾಗ ಸಂಪೂರ್ಣ ಟೀಮಿಂದ ಹೊರಗೆ ಇರ್ತಾರೆ. ಹಳದಿ ಕಾರ್ಡ್ ಕೊಟ್ರೆ 5 ರಿಂದ 10 ನಿಮಿಷ ಆಟದಿಂದ ಹೊರಗಿರ್ತಾರೆ. ಇನ್ನು ಹಸಿರು ಕಾರ್ಡ್ ಕೊಟ್ರಂದ್ರೆ ಟೆಂಪ್ರವರಿಯಾಗಿ ಏನು ಮಾಡ್ತಾರೆ 2 ನಿಮಿಷಗಳ ಕಾಲ ಹೊರಗಡೆ ಇರ್ತಾರೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಈ ಹಾಕಿ ಟೀಮಲ್ಲಿ ಬಳಸಕ್ಕಂಥ ಪದಗಳು ಯಾವ್ಯಾವ ಪದಗಳು ಬಳಸ್ತಾರೆ ಅಂದ್ರೆ ಬುಲ್ಲಿ ಅಂತಕ್ಕಂಥ ಪದ ಬಳಸ್ತಾರೆ. ಪೆನಾಲ್ಟಿ ಕಾರ್ನರ್ ಅಂತ ಬಳಸ್ತಾರೆ. ಪೆನಾಲ್ಟಿ ಸ್ಟ್ರೋಕ್ ಅಂತ ಬಳಸ್ತಾರೆ. ಸ್ಕೋಪ್ ಅಂತ ಬಳಸ್ತಾರೆ. ಡ್ರಿಬ್ಲಿಂಗ್ ಬಳಸ್ತಾರೆ. ಆ, ಸ್- ಸ್ಟ್ರೈಕಿಂಗ್ ಸರ್ಕಲ್ ಅಂತ ಬಳಸ್ತಾರೆ. ಡಿ ಸರ್ಕಲ್ ಅಂತ ಕರಿತೀವಿ. ಇನ್ನೂ ಅನೇಕ ಪದಗಳಿದೆ. ಇಲ್ಲಿ ಒಂದು ಕನ್ಫ್ಯೂಸ್ ಮಾಡ್ಕೋಬೇಡಿ. ಬುಲ್ಲಿ ಅಂತಕ್ಕಂಥದ್ದು ಹಾಕಿಯಲ್ಲಿ ಬಳಸ್ತಾರೆ. ಗಲ್ಲಿ ಅಂತಕ್ಕಂಥದ್ದು ಕ್ರಿಕೆಟ್ನಲ್ಲಿ ಬಳಸ್ತಾರೆ. ಇನ್ನು ಪ್ರಮುಖ ಟ್ರೋಫಿಗಳು ಯಾವ ಅಂತ ಕೇಳಿದ್ರೆ ಧ್ಯಾನ್ ಚಂದ್ ಟ್ರೋಫಿ, ಸುಲ್ತಾನ್ ಅಜ್ಲಾನ್ ಶಾ ಕಪ್, ಆಗಾ ಖಾನ್ ಕಪ್, ರಣಜಿತ್ ಸಿಂಗ್ ಕಪ್, ಗೋಲ್ಡ್ ಕಪ್, ಬೆಟನ್ ಕಪ್. ಈ ಬೆಟನ್ ಕಪ್ ಅಂತಕ್ಕಂಥದ್ದು ಅತ್ಯಂತ ಹಳೆಯ ಕಪ್ ಇದು. ಇನ್ನು ನೆಕ್ಸ್ಟ್ ಇದ್ರ ಮ್ಯಾಗ ಯಾವ ರೀತಿ MCQ ಬರ್ತಾವೆ ಎಕ್ಸಾಮ್ ಅಂತಕ್ಕಂಥದ್ದು ಒಂದು ಸ್ವಲ್ಪ ನೋಡ್ಕೊಳ್ಳೋಣ. ನಾನು ಆಗ ಥಿಯರಿ ಹೇಳಿದ್ನ ಅದ್ರ ಮ್ಯಾಗೆ MCQ ಕ್ವಶನ್ಸ್ ಇದೆ. ಇನ್ನು ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ. ಎಕ್ಸಾಮಲ್ಲಿ ಪದೇ 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 ಬರ್ತಾ ಇರ್ತದೆ. ಮೊದಲನೇ ಕ್ವಶನ್ ಯಾವುದಂದ್ರೆ ಹಾಕಿ ಆಟದ ಒಂದು ಪಂದ್ಯದಲ್ಲಿ ಒಟ್ಟು ಎಷ್ಟು ಅವಧಿ ಇರ್ತದೆ? 70 ನಿಮಿಷ ಇರ್ತದೋ, 60 ನಿಮಿಷ ಇರ್ತದೋ, ಇನ್ನು 90 ನಿಮಿಷ ಇರ್ತದೋ, ಇನ್ನು 80 ನಿಮಿಷ ಇರ್ತದೋ? ಇದಕ್ಕೆ ಸರಿಯಾದ ಉತ್ತರ 60 ನಿಮಿಷ. ಹಾಕಿ ಆಟದಲ್ಲಿ ಒಟ್ಟು ಪಂದ್ಯ ಎಷ್ಟು ಇರ್ತದೆ? 60 ನಿಮಿಷ ಇರ್ತದೆ. 60 ನಿಮಿಷ ಅಂದರೆ 15 ನಿಮಿಷದ 4 ಕ್ವಾರ್ಟರ್ಗಳು. 15 ನಿಮಿಷದ 4 ಕ್ವಾರ್ಟರ್ಗಳು ನಡೀತದೆ. ಇನ್ನು ಹಾಕಿ ಎರಡನೇ ಕ್ವಶನ್. ಅಂತಾರಾಷ್ಟ್ರೀಯ ಹಾಕಿ ಪಂದ್ಯದಲ್ಲಿ ಒಂದು ತಂಡದ ಒಂದು ತಂಡದಲ್ಲಿ ಒಂದು ತಂಡದಲ್ಲಿ ಮೈದಾನದಲ್ಲಿ ಆಡುವ ಆಟಗಾರರ ಸಂಖ್ಯೆ ಎಷ್ಟಂದ್ರೆ 11. ಇದಕ್ಕೆ ಉತ್ತರ ಯಾವುದು? 11. ನೆಕ್ಸ್ಟ್ ಮೂರನೇ ಕ್ವಶನ್ ನೋಡೋಣ. ಮೂರನೇ ಕ್ವಶನ್ ಯಾವುದಂದ್ರೆ ಇಲ್ಲಿದೆ ನೋಡಿ. ಆಗ ಕಾರ್ಡ್ಗಳ ಬಗ್ಗೆ ಹೇಳಿಲ್ಲ, ಆ ಕಾರ್ಡ್ಗಳ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಹಾಕಿ ಆಟದಲ್ಲಿ ಹಸಿರು ಕಾರ್ಡ್, ಗ್ರೀನ್ ಕಾರ್ಡ್ ತೋರಿಸಿದರೆ ಆಟಗಾರರನ್ನು ಎಷ್ಟು ನಿಮಿಷಗಳ ಕಾಲ ಹೊರಗೆ ಇಡುತ್ತದೆ? ಗ್ರೀನ್ ಕಾರ್ಡ್ ಅಂತ ಹೇಳಿದೆ ನಾನು. ಗ್ರೀನ್ ಕಾರ್ಡ್ ಅಂದರೆ ಟೆಂಪ್ರವರಿಯಾಗಿ 2 ನಿಮಿಷ ಇಡುತ್ತದೆ. ಯೆಲ್ಲೋ ಕಾರ್ಡ್ ಅಂದರೆ 5 ರಿಂದ 10 ನಿಮಿಷ ಅಂತ ಹೇಳಿದೆ. ಇದು ಗ್ರೀನ್ ಕಾರ್ಡ್ ಕೇಳಿರೋದ್ರಿಂದ 2 ನಿಮಿಷ. 2 ನಿಮಿಷ ಅವ್ರಿಗೆ ಏನು ಮಾಡ್ತಾರೆ? ಆಟದಿಂದ ಹೊರಗಡೆ ಇಡ್ತಾರೆ. ಇನ್ನು ಹಾಕಿ ಮೈದಾನದ ಉದ್ದ ಮತ್ತು ಅಗಲ ಎಷ್ಟು ಮೀಟರ್ ಅಂತ ಕ್ವಶನ್ ಕೇಳ್ತಾರೆ. ಹಾಕಿ ಮೈದಾನದ ಉದ್ದ ಮತ್ತು ಅಗಲ ಕೇಳಿದರೆ ಉದ್ದ 91.40 ಮೀಟರ್, ಅಗಲ 55 ಮೀಟರ್. ಇದಕ್ಕೆ ಸರಿಯಾದ ಉತ್ತರ ಬಿ. ಇದಕ್ಕೆ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ನೋಡೋಣ 5ನೇ ಕ್ವಶನ್. ಕೆಳಗಿನ ಯಾವ ಪಂದ್ಯಾವಳಿಯು ಕೆಳಗಿನ ಯಾವ ಪಂದ್ಯಾವಳಿಯು ಹಾಕಿ ಆಟಕ್ಕೆ ಸಂಬಂಧಿಸಿದೆ? ಹಾಕಿ ಆಟಕ್ಕೆ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಬುಲ್ಲಿ. ನಾನು ಆಗ ಕೆಲವೊಂದು ಹಾಕಿಯಲ್ಲಿ ಬಳಸಕ್ಕಂಥ ಏನು ಪದಗಳು ಹೇಳಿದ್ನಲ್ಲ ಅದರಲ್ಲಿ ಬುಲ್ಲಿ. ಗಲ್ಲಿ ಅಂದರೆ ಕ್ರಿಕೆಟು, ಬುಲ್ಲಿ ಅಂದರೆ ಹಾಕಿ. ಈ ಡ್ಯೂಸ್ ಅಂತಕ್ಕಂಥದ್ದು ಟೆನ್ನಿಸಲ್ಲಿ ಬಳಸ್ತಾರೆ. ಟೆನ್ನಿಸ್ ಆಟದಲ್ಲಿ, ಬ್ಯಾಡ್ಮಿಂಟನ್ನಲ್ಲಿ ಬಳಸ್ತಾರೆ. ನೋಬಾಲ್ ಅಂತಕ್ಕಂಥದ್ದು ಕ್ರಿಕೆಟಲ್ಲಿ ಬಳಸ್ತಾರೆ. ಹ್ಯಾಟ್ರಿಕ್ ಬಾಲ್ ಅಂತಕ್ಕಂಥದ್ದು ಕ್ರಿಕೆಟಲ್ಲೇ ಬಳಸ್ತಾರೆ. ಇನ್ನು ಭಾರತದ ಅತ್ಯಂತ ಹಳೆಯ ಹಾಕಿ ಟೂರ್ನಮೆಂಟ್ ಯಾವುದು ಅಂತ ಕೇಳಿದರೆ ನಾನು ಆಗಾಗಲೇ ಹೇಳಿದೆ ನಿಮಗೆ. ಹಾಕಿ ಆಟದಲ್ಲಿ ಅತ್ಯಂತ ಹಳೆಯ ಹಾಕಿ ಟೂರ್ನಮೆಂಟ್ ಯಾವುದು ಅಂತ ಕೇಳಿದರೆ ಬೇಟನ್ ಕಪ್ ಅಂತ ಹೇಳಿದೆ. ಇದು ಅತ್ಯಂತ ಹಳೆಯ ಹಾಕಿಯಲ್ಲಿ ನಡೀತಕ್ಕಂಥ ಟೂರ್ನಮೆಂಟ್. ನೆಕ್ಸ್ಟ್ 7ನೇ ಕ್ವಶನ್ ನೋಡೋಣ. 7ನೇ ಕ್ವಶನ್ ಯಾವುದಂದ್ರೆ
ಹಾಕಿ ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದರೆ, ಇದರ ಕೇಂದ್ರ ಕಚೇರಿ ಯಾವುದಂದ್ರೆ ಸ್ವಿಟ್ಜರ್ಲೆಂಡ್‌ನಲ್ಲಿ ಇರ್ತಕ್ಕಂಥ ಲ್ಯೂಷನ್ ಲ್ಯೂಷನ್ ಸ್ವಿಟ್ಜರ್ಲೆಂಡ್‌ನಲ್ಲಿರ್ತಕ್ಕಂಥ ಲ್ಯೂಷನ್ ಇದರ ಆಟದಲ್ಲಿ ಸಾರಿ FIH ಕೇಂದ್ರ ಕಚೇರಿ. ಇನ್ನು ಹಾಕಿ ಚೆಂಡಿನ ಪ್ರಮಾಣಿತ ತೂಕ ಎಷ್ಟು? ಹಾಕಿ ಚೆಂಡಿನ ಪ್ರಮಾಣಿತ ತೂಕ ಎಷ್ಟು ಅಂತ ಕ್ವಶನ್ ಕೇಳಿದರೆ, ಇದು ಎಷ್ಟು ಅಂದರೆ 156ರಿಂದ 163 ಗ್ರಾಂ. 156ರಿಂದ 163 ಗ್ರಾಂ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ 9ನೇ ಕ್ವಶನ್ ಯಾವುದಂದ್ರೆ 9ನೇ ಕ್ವಶನ್ ಯಾವುದಂದ್ರೆ ಹಾಕಿ ಆಟದಲ್ಲಿ ಪೆನಾಲ್ಟಿ ಸ್ಟ್ರೋಕ್ ತೆಗೆದುಕೊಳ್ಳುವ ಅಂದ್ರೆ ಒಂದು ಬಿಂದು ಇರ್ತದೆ. ಅದನ್ನ ನೆಕ್ಸ್ಟ್ ಡೈಗ್ರಾಮ್ ಹಾಕಿದಾಗ ನಿಮ್ಗೆ ಹೇಳ್ಕೊಡ್ತೀನಿ. ಹಾಕಿ ಆಟದಲ್ಲಿ ಪೆನಾಲ್ಟಿ ಸ್ಟ್ರೋಕ್ ತೆಗೆದುಕೊಳ್ಳುವ ಬಿಂದು ಗೋಲ್ ಲೈನಿಂದ ಎಷ್ಟು ದೂರದಲ್ಲಿರ್ತದೆ ಕೇಳಿದರೆ, ಅದು 7 ಗಜ 6.4 ಮೀಟರ್ ಅಂತ ಕರಿತೀವಿ. ಇದು ಬಹಳಷ್ಟು ಸಾರಿ ಎಕ್ಸಾಮ್ಗೆ ಕ್ವಶನ್ ಆಗಿದೆ. ಇನ್ನು ಲಾಸ್ಟ್ ಒಂದು ಕ್ವಶನ್ ವೆರಿ ಇಂಪಾರ್ಟೆಂಟ್, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯನೇ ಇದು. ಹಾಕಿ ಜಾದೂಗಾರ ಎಂದು ಯಾರನ್ನು ಕರೆಯುತ್ತಾರೆ? ಹಾಕಿ ಜಾದೂಗಾರ ಎಂದು ಯಾರನ್ನು ಕರೀತಾರೆ ಅಂದರೆ ಮೇಜರ್ ಧ್ಯಾನ್ಚಂದ್ ಕರೀತಾರೆ. ಈಗ ರೀಸೆಂಟ್ ಆಗಿ ಏನು 1991 ಮತ್ತು 92ರಿಂದ ಇವ್ರ ಹೆಸರ ಮ್ಯಾಗೆ ಒಂದು ಪ್ರಶಸ್ತಿನ ಕೊಡ್ತಾರೆ. ರಾಜೀವ್ ಗಾಂಧಿ ಖೇಲ್ ರತ್ನ ಇತ್ತಲ್ಲ, ಅದನ್ನ ಬದಲಾಯಿಸಿ ಏನು ಮಾಡಿದ್ದಾರೆ ಅವರು ಮೇಜರ್ ಧ್ಯಾನ್ಚಂದ್ ಪ್ರಶಸ್ತಿ ಅಂತೇಳಿ ಅದನ್ನ ಮರುನಾಮಕರಣ ಮಾಡಿದ್ದಾರೆ. ಇವರ ಹೆಸರಿನ ಮರುನಾಮಕರಣ ಮಾಡಿದ್ದಾರೆ. ಇವರು ಹಾಕಿಯಲ್ಲಿ 1000 ಗೋಲ್ಗಳನ್ನು ಹೊಡೆದಿದ್ದಾರೆ. ಅದಕ್ಕಾಗಿ ಇವರು ಭಾಳ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ. ಮೇಜರ್ ಧ್ಯಾನ್ಚಂದ್ ಇವ್ರ ಬಗ್ಗೆ ಒಂದು ಕ್ಲಾಸ್ ಮಾಡೋಣ. ಬೇಕಾದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಮೇಜರ್ ಧ್ಯಾನ್ಚಂದ್ ಅಂತೇಳಿ, ಅವ್ರ ಬಗ್ಗೆ ಒಂದು ಕ್ಲಾಸ್ ಮಾಡೋಣ. ಇನ್ನು ಈ ಹಾಕಿ ಟೀಮಿನ ಮೇಲೆ ಹಲವಾರು ಕ್ವಶನ್ಗಳನ್ನು ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ MCQ ತೊಗೊಂಡು ಬರ್ತೀನಿ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನೇ ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಿಮಗೆ ಯಾವ ಟಾಪಿಕ್ ಬೇಕು ಅದನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆ ಕ್ಲಾಸ್ಗಳು ಮಾಡೋಣ. ಇನ್ನೂ ಯಾವ ರೀತಿ ಕ್ಲಾಸ್ಗಳನ್ನು ಹೇಳ್ಬೇಕಂತಕ್ಕಂಥದ್ದು ಕಮೆಂಟ್ ಮಾಡಿ. ಎಲ್ಲರೂ ವಿಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.